Hello, I'm Dr. Sudeep. ಈ ದಿನ ಜಸ್ಟ್ ಐ ವಾಂಟ್ ಟು ಶೋ ದ ನೇಚರ್. ಇರುವಂಥ ಸ್ಥಳ ಮಾಸ್ತಿಕಟ್ಟೆ, ಶಿವಮೊಗ್ಗ ಜಿಲ್ಲೆ, ಹೊಸನಗರ ತಾಲೂಕು. ಒಂದು 3-4 ಡೇಸಿಂದ ಮಳೆ ಆಗಿದೆ. ಸೊ ಮಳೆ ಆದ ನಿಮಿತ್ತ ಜಸ್ಟ್ ನಾನು ಮಾರ್ನಿಂಗ್ ವಾಕಿಂಗ್ ಬಂದಿದೆ. ಯು ಕ್ಯಾನ್ ಸಿ ದ ನೇಚರ್. ನನ್ನ ಹಿಂದೆ ಗ್ರೀನರಿ ನೋಡ್ಬೋದು. ಇಟ್ಸ್ ಬ್ಯೂಟಿಫುಲ್. ಸೊ ಗಾಡ್ಸ್ ಕ್ರಿಯೇಷನ್. ದೇವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತದೆ, ಆತನಿಲ್ಲದೆ ಯಾವುದು ಕೂಡ ಉಂಟಾಗಿಲ್ಲ ಅಂತ. ಕೇವಲ ದೇವರು ಮಾತಾಡಿದ ವಾಕ್ಯ ಇವತ್ತು ಈ ಸೃಷ್ಟಿ ನಿಂತಿದೆ. ಅಷ್ಟು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಈ ನೇಚರ್ ಎಷ್ಟೇ ನೋಡಿ, ಬೈಬಲ್ ರೆಕಾರ್ಡ್ ಮಾಡ್ತದೆ ಈ ಒಂದು ಭೂಲೋಕ ಒಂದು 6000 ಇಯರ್ಸಿಂದ ಇದೆ ಅಂತ ಅಷ್ಟೇ. ಸೈಂಟಿಸ್ಟ್ಗಳು ಅದನ್ನು ಸಂಶೋಧನೆ ಇಷ್ಟು ವರ್ಷ ಅಂತ ಹೇಳ್ಬೋದು. ಬಟ್ ಎಕ್ಸಾಕ್ಟ್ಲಿ ಅಂದರೆ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇರುವಂಥದ್ದು ಬರೀ 6000 ಇಯರ್ಸ್, 6000 ವರ್ಷ ಹಿಂದೆಯಿಂದ ಎಕ್ಸಿಸ್ಟೆನ್ಸ್ ಇದೆ. ಮೊದಲನೆಯ ಮನುಷ್ಯ ಉಂಟು ಮಾಡಿದ ದೇವರು ಆದಾಮ ಅಂತ. ದೇವರು ಉಂಟು ಮಾಡಿ ಆದಾಮನಿಗೆ ಎಲ್ಲ ಅಧಿಕಾರ ಕೊಡ್ತಾರೆ. ಗಿಡ ಮೇಲೆ, ಮರಗಳ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಪ್ರತಿಯೊಂದು ಮೇಲೆ, ಜೀವಚರಗಳ ಮೇಲೆ ಅಧಿಕಾರ ಕೊಡ್ತಾನೆ. ಇದನ್ನೆಲ್ಲ ಕೇರ್ ಟೇಕ್ ಮಾಡು ಅಂಥೇಳಿ ದೇವರು ಆದಾಮ ಅಂದರೆ ಫಸ್ಟ್ ಮ್ಯಾನ್, ಮಣ್ಣಿನಿಂದ ಆತನ್ನು ರೂಪಿಸಿ ತನ್ನ ಹೋಲಿಕೆಗೆ ಅನುಗುಣ, ಅಂದರೆ ದೇವರ ಹೋಲಿಕೆಗೆ ಅನುಗುಣವಾಗಿ ದೇವರು ಆದಾಮ ಸೃಷ್ಟಿ ಮಾಡ್ತಾನೆ. ಅದು ಫಸ್ಟ್ ಮ್ಯಾನ್ ಆ್ಯಡಮ್. ಅವನಿಗೆ ಎಲ್ಲ ಅಧಿಕಾರ ಕೊಡ್ತಾನೆ, ಇದನ್ನು ಕೇರ್ ಟೇಕ್ ಮಾಡು, ಡಾಮಿನೇಟ್ ಮಾಡು ಅಂತ. ಸೊ ಆದಾಮ ನೋಡ್ತಾನೆ ಎಲ್ಲವನ್ನು ಬ್ಯೂಟಿಫುಲ್ ಆಗಿರೋದನ್ನು, ನೇಚರ್ ಎಲ್ಲ ಬ್ಯೂಟಿಫುಲ್ ನೋಡ್ತಾನೆ. ಆದಾಮನಿಗೆ ಒಂದು ಕೊರತೆ ಕಾಣುತ್ತೆ, ಅವನಿಗೆ ಸಂಗಾತಿ ಇರಲಿಲ್ಲ. ಆದಾಮ ಒಬ್ಬಂಟಿಗನಾಗಿದ್ದ. ಸೊ ಹಾಗಾಗಿ ದೇವರು ಆದಾಮನ ಮೂಲಕನೇ, ಆದಾಮನ ಪಕ್ಕೆ ಎಲುಬಿನಿಂದನೇ ಹವ್ವ ಅಂದರೆ ಅವಳ ಸಂಗಾತಿಯನ್ನು ಉಂಟು ಮಾಡ್ತಾನೆ. ಅವಳಿಗೆ ಜೀವಶ್ವಾಸ ಊದ್ತಾಳೆ. ಅವಳು ಸ್ತ್ರೀ ಅಂದರೆ ಮೂಲ ತಾಯಿ, ಮೂಲ ತಂದೆ ಆದಾಮ, ಮೂಲ ತಾಯಿ ಅವ್ವ. ಸೊ ಇದು ಬೈಬಲ್ ರೆಕಾರ್ಡ್ ಮಾಡ್ತದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಸಿ ದ ನೇಚರ್. ಇವತ್ತು ಏನು ಪ್ರಪಂಚ ನಾವು ನೋಡ್ತಾ ಇದ್ದೇವೆ, ಇದು ದೇವರು ಅದ್ಭುತವಾದ ಸೃಷ್ಟಿಯಾಗಿದೆ. ಈ ನೇಚರ್ನ ಕಾಪಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಎಲ್ಲರೂ ಪರಿಸರವಾದಿಗಳಿರ್ಬೋದು, ಅಥವಾ ಪರಿಸರ ಪ್ರಿಯರಾಗಿರ್ಬೋದು, ಅಥವಾ ಪರಿಸರನ ಕಾಪಾಡಬೇಕು, ಚೆನ್ನಾಗಿಡ್ಬೇಕು ಅಂತ ಅಂದ್ಕೊಳ್ಳೋರು ಒಂದು ಫಿಕ್ಸ್ಡ್ ಡೇನ ಇಟ್ಕೊಂಡು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ. ಅವತ್ತು ಗಿಡ ನೆಡ್ತಾರೆ, ಎಲ್ಲ ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆದರೆ ಆಮೇಲೆ ಮರ್ತೋಗ್ಬಿಡ್ತಾರೆ. ಡೇ ಟು ಡೇ ಲೈಫಲ್ಲಿ ನಿಮ್ಮ ಪರಿಸರ ನೀವು ಕಾಪಾಡ್ರಿ. ಈ ಒಂದು ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೋ ಒಂದು ದಿನಕ್ಕೆ ಆಚರಣೆ ಮಾಡೋದು ಬೇಡ. ಪರಿಸರ ದಿನ ಬಂದಾಗ ಪರಿಸರ ಕಾಪಾಡೋದು ಅಥವಾ ಕ್ಲೀನ್ ಮಾಡೋದಾಗಲಿ, ಸ್ವಚ್ಛ ಮಾಡೋದಾಗಲಿ ಇಟ್ಕೊಳ್ಳೋದು ಬೇಡ. ಪ್ರತಿದಿನ ನಮ್ಮ ನೇಚರ್ನ ನಾವು ಕಾಪಾಡೋಣ. ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರು ಅದನ್ನು ರೀಸೈಕಲ್ ಮಾಡಿರಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿರಿ. ಅನ್ನೆಸರಿ ವೇಸ್ಟ್ಗಳನ್ನೆಲ್ಲ, ತ್ಯಾಜ್ಯಗಳನ್ನೆಲ್ಲ ಅದನ್ನು ಪ್ರಾಪರಾಗಿ ನೋಡಿ. ಪ್ರತಿಯೊಂದು ಹಳ್ಳಿಲೂ ಕೂಡ, ಗ್ರಾಮದಲ್ಲೂ ಕೂಡ ಗೌರ್ಮೆಂಟ್ ವತಿಯಿಂದ ಈ ತ್ಯಾಜ್ಯ ವಿಸ್ತರಣೆ ಮಾಡುವಂಥದ್ದು, ಅಂದರೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು, ರೀಸೈಕಲ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ನಿಮ್ಮ ಸಿಟಿನ, ನಿಮ್ಮ ವಿಲೇಜನ್ನು ನೀವು ಎಲ್ಲೆಲ್ಲಿ ವಾಸವಾಗಿದ್ದರೆ ಅದನ್ನು ಕ್ಲೀನಾಗಿ ಇಡಿ, ನೇಚರ್ನ ಕಾಪಾಡ್ರಿ. ಅನೇಕರು ಹೇಳ್ತಾರೆ ಮಳೆ ಬಂದಿಲ್ಲ, ಟೈಮಿಗೆ ಮಳೆ ಬರಲ್ಲ, ನೀರು ಆಗ್ತಿಲ್ಲ ಹಾಗೆ ಅಂತ. ಬಟ್ ಥಿಂಗ್ ಈಸ್, ಇದು ಮನುಷ್ಯನ ತಪ್ಪಿನಿಂದ ಆಗುವಂಥದ್ದು. ಫಾರೆಸ್ಟ್ನ ಕಡಿತಾರೆ, ಪರಿಸರನ ಹಾಳು ಮಾಡ್ತೀವಿ. ಹಾಳು ಮಾಡಿದ್ಮೇಲೆ ದೇವ್ರ ಮೇಲೆ ದೂರ್ತೀವಿ, ದೇವ್ರು ಮಳೆ ಕೊಟ್ಟಿಲ್ಲ, ಬೆಳೆ ಕೊಟ್ಟಿಲ್ಲ ಅಂತ. ಸೊ ದೇವರು ಮನುಷ್ಯನಿಗೆ ಅಧಿಕಾರ ಕೊಟ್ಟಿದ್ದ, ಆ ಅಧಿಕಾರವನ್ನು ಮನುಷ್ಯ ಹಾಳು ಮಾಡ್ತಿದ್ದಾನೆ ಅಷ್ಟೇ. ಸೊ ಈ ವಿಡಿಯೋ ಮೂಲಕ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾನೆ. ಸೇವ್ ಯುವರ್ ನೇಚರ್. ನೀವಿರುವಂಥ ಸ್ಥಳದಲ್ಲಿರುವಂಥ ನೇಚರ್ನ ಕಾಪಾಡ್ರಿ, ಅದನ್ನು ಬ್ಯೂಟಿಫುಲ್ಲಾಗಿ ಇಟ್ಕೊಳ್ರಿ. ನೇಚರ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಲಿ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ. ಯಾಕಂದರೆ ಒಳ್ಳೆಯ ಮಳೆ ಬೆಳೆ ರೈತರಿಗೆ ಅವಶ್ಯಕತೆ ಇದೆ. ರೈತರು ಬೆಳೆದ್ರೆ ಮಾತ್ರ ತಿನ್ನೋಕ್ಕಾಗೋದು. ಎಷ್ಟೇ ನಾವು ದುಡಿಬೋದು, ಎಷ್ಟೇ ಹಣ ಸಂಪಾದನೆ ಮಾಡ್ಬೋದು, ಆದರೆ ತಿನ್ನೋದು ನಾವು ಹೊಟ್ಟೆಗೆ ಅನ್ನನೇ ಅಥವಾ ಏನು ತಿಂತೀವಿ ಅದನ್ನು ರೈತರು ಬೆಳೆಯಿಂದನೇ ತಿನ್ನೋಕ್ಕೆ ಸಾಧ್ಯ. ಸೊ ಹಾಗಾಗಿ ಸೇವ್ ದ ನೇಚರ್. ಫಾರ್ಮರ್ಸ್ನ ಸಪೋರ್ಟ್ ಮಾಡಿ. ಮಿಸ್ಟರ್ ಟೈಸನ್ ಆ್ಯಂಡ್ ಏಂಜಲ್. ಟೈಸನ್